ಸರ್ ಇಲ್ಲ ಓದುವ ದೀಪ, ಬರೆಯುವ ದೀಪ, ಕತೆ ಕಟ್ಟಿ ಹೇಳುವ ದೀಪ, ಹಚ್ಚೇವು ಕಲಿಕೆಯ ದೀಪ, ಹಚ್ಚೇವು ಜ್ಞಾನದ ದೀಪ. ಬಹುದಿನಗಳಿಂದ ಶಿಕ್ಷಕರಿಂದ ಓದುವುದು ಬರೆಯುವುದು ಕಲಿತೆವು. ಆಗಾಗ ಮೋಜಿನ ಗಣಿತ ಕಲಿಯುತ್ತ ನಾವು ಕುಣಿ ಕುಣಿದು ನಲಿದಾಡಿದೆವು. ಬಹುದಿನಗಳಿಂದ ಹಬ್ಬ ಅಂತ ಮಕ್ಕಳೇ ಕೇಳಿಸ್ತಾ ಇದೆಯಾ? ಸೊ ಮುಖ್ಯವಾಗಿ ಇಲ್ಲಿ ಕ್ಲಸ್ಟರ್ ಮಟ್ಟ ಅಂತಂದ್ರೆ ನಮ್ಮ ಎರಡು ತಳಗಾರ ಮತ್ತು ಸಂತೆಕಲ್ಲಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಪಂಚಾಯತಿ ಮಕ್ಕಳು ಇಲ್ಲಿಗೆ ಒಂದು ಕಡೆ ಸೇರಿಸಿದ್ರೆ ಸೊ ಆ ಮಕ್ಕಳಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಚಾಲನೆ ಮಾಡೋಣ. ಈ ಒಂದು ಪ್ರಾರ್ಥನಾ ಕಾರ್ಯಕ್ರಮವನ್ನ ಶ್ರೀಮತಿ ಕಾಂತಮ್ಮನವರು, ಮುಖ್ಯ ಶಿಕ್ಷಕರು, ಅಕ್ಕಿಮಂಗಲ ಶಾಲೆಯ ಕಾಂತಮ್ಮ ನೆರವೇರಿಸಿಕೊಡ್ಬೇಕು. 5ನೇ ತರಗತಿಯಲ್ಲಿ ನಾವೇನು ಒಂದು ವಿದ್ಯಾರ್ಥಿಗಳ ಒಂದು ಗ್ರಹಿಕೆಗಾಗಿ ಕಲಿಕೆಗಾಗಿ ನಾವು ಏನು ಚಟುವಟಿಕೆಯಲ್ಲಿ ಅನ್ಕೊಂಡಿರ್ತೀವೋ ಈ ಜ್ಞಾನಾತ್ಮಕ ವಲಯದಲ್ಲಿ ಮಗು ಮೊದಲನೆಯಾಗಿ ಗುರುತಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಂತದ್ದು. ಹಾಗಾಗಿ ಈ ಒಂದು ಚಟುವಟಿಕೆಯಲ್ಲಿ ಒಂದು ಶಿಕ್ಷಕರು ನೀಡಿರ್ತಕ್ಕಂಥ ಯಾವ್ದಾದ್ರು ಚಟುವಟಿಕೆಯಲ್ಲಿ ಮಗು ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರ್ಬೇಕು. ಹಾಗಾಗಿ ಈ ಜ್ಞಾನಾತ್ಮಕ ವಲಯದಿಂದ ಮಗು ತನ್ನಷ್ಟು ತಾನೇ ಉತ್ತಮವಾಗಿರ್ತಕ್ಕಂಥ ಭಾವನಾತ್ಮಕ ವಲಯಕ್ಕೂ ಸಹ ಹೆಚ್ಚು ಕಲಿಕೆಗೆ ಒಂದು ಪಾತ್ರಧಾರಿಯಾಗಿರ್ತಕ್ಕಂಥ ಇಲ್ಲಿ ಭಾವನಾತ್ಮಕ ಅಂತ ಇವೆ. ಹೀಗಾಗಿ ನಮ್ಮ ಸಿಆರ್ಪಿರ್ತಕ್ಕಂಥ ಆಗ್ಲೇ ಹೇಳಿದ್ರು ಹೇಳುವುದು, ಕತೆ ಹೇಳುವುದು ಅಂತಕ್ಕಂಥದ್ದು ನಾವೇನು ಗುರುಸ್ತಕ್ಕಂಥದ್ದು ಅದು ಸರಿಯಾಗಿ ಅನಲೈಸ್ ಜ್ಞಾನಾತ್ಮಕ ವಲಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ ಯಾವ ರೀತಿ ಮಗು 1ನೇ ತರಗತಿ 5ನೇ ತರಗತಿ ಮಗು ಕತೆ ಹೇಳ್ತಕ್ಕಂಥದ್ದು, ಒಂದು ಗಟ್ಟಿಯಾಗಿ ಓದ್ತಕ್ಕಂಥದ್ದು ಇರ್ಬೋದು. ಆ ಗಟ್ಟಿಯಾಗಿ ಓದ್ತಕ್ಕಂಥ ಓದ್ಮೇಲೆ ಮಗುವಿನಲ್ಲಿ ಇರ್ತಕ್ಕಂಥ ವ್ಯಾಕರಣಾಂಶಗಳಿರ್ಬೋದು, ಪದಗಳ ಬಳಕೆ ಇರ್ಬೋದು, ಪದಗಳ ಉಚ್ಚಾರಣೆ ಅಂತಕ್ಕಂಥದ್ದು ಇರ್ಬೋದು. ಇವೆಲ್ಲವನ್ನು ಕಲಿತಾಗ ಮಗುವಿನ ಒಂದು ಕಲಿಕಾ ಮಟ್ಟ ಗುಣಮಟ್ಟವನ್ನು ನಾವು ಗುರುತಿಸುವಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಅಂಶ ಕಾಣ್ತಕ್ಕಂಥದ್ದು. ಹಾಗೆ ಮನೋಕ್ರಿಯಾಜನ್ಯ ವಲಯವು ಇಲ್ಲಿ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ